ತಮಗೆಲ್ಲ ಗೊತ್ತಿರುವಂತೆ ಬೆಳಿಗ್ಗೆ ಸುಮಾರು 4:30 ಗಂಟೆಗೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ HD ವಾರ್ಡ್ನಲ್ಲಿ ತಾಯಿ ಮಹಬೂಬಿ ನದಾಫ್ ಬದಾಮಿ ಇವರು ಹೆಣ್ಣು ಮಗುವೊಂದನ್ನು ಹುಟ್ಟಿರುತ್ತೆ. ಆ ಮಗು ಬೆಳಿಗ್ಗೆ ಯಾರೊಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದ್ಬಿಟ್ಟು ಅದನ್ನು ಅಪಹರಣ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಬಂತು. ನಾವು ವಿಚಾರಿಸಲಾಗಿ ಅದು ಯಾರು ಮಾಡಿದ್ದಾರೆ ಅಂತ ನಾವು ಮತ್ತು ಪೊಲೀಸರು ತನಿಖೆ ಮಾಡಿದಾಗ ನಮಗೊಂದು ಫೋನ್ ಮುಖಾಂತರ ಒಂದು ಸುಳಿವು ಸಿಕ್ತು. ನಮ್ಮ PNC ವಾರ್ಡಲ್ಲಿ ಒಂದು ಸಾಕ್ಷಿ, ಅವಳ ಹೆಸರು ಸಾಕ್ಷಿ ಯಾದವಾಡ್ ಅಂತ, 24 ವರ್ಷದ ಹೆಣ್ಮಗಳು. ಅವಳು ಕಾನ್ಪೇಟ್, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ಅವರು ನಮ್ಮಲ್ಲಿ ಅಡ್ಮಿಟ್ ಆಗಿ ನಮ್ದು ಅದೇ ಟೈಮ್ ಡೆಲಿವರಿ ಆಗಿದೆ ಅಂತ ಅವರು ಅಡ್ಮಿಟ್ ಆಗಿ ಅಂತ ಹೇಳ್ಕೊತಾ ಇದ್ರು. ಆ ಮಗು ಇದೇ ಸಾಕ್ಷಿ ಯಾದವಾಡು ಅವರು ಒಬ್ಬಿನ ನದಾಫ್ ಹತ್ರ ಹೋಗಿಬಿಟ್ಟು ನಿನ್ನೆ ಸಂಜೆ 7 ಗಂಟೆಗೆ ಭೇಟಿಯಾಗಿದ್ದಾರೆ. ಅದೇ ರೀತಿ ಬೆಳಿಗ್ಗೆ 7 ಗಂಟೆಗೆ ಭೇಟಿಯಾಗಿ ನಾನು ಸ್ಟಾಫ್ ನರ್ಸ್ ಇದ್ದೀನಿ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಬೇಬಿಗೆ ನೆಬ್ಲೇಷನ್ ಕೊಡ್ಸಿರ್ತದೆ ತೊಗೊಂಡು ಹೋಗ್ತೀನಿ ಅಂತ ಹೋಗ್ಬಿಟ್ಟು ಆ ಮಗುವನ್ನ ತನ್ನ ಪಕ್ಕದಲ್ಲೇ ಇಟ್ಕೊಂಡು ಅದೇ ನಮ್ಮ PNC ವಾರ್ಡಲ್ಲಿ ಪೇಷಂಟ್ ತೊಗೊಂಡು ಇದ್ದಳು ಅವಳು. ನಮ್ಮ ಪೊಲೀಸ್ ನಾವು ಟ್ರೇಸ್ ಮಾಡಿದಾಗ ಆ ಫೋನ್ ಬಂದುಬಿಟ್ಟು ಅದಕ್ಕೆ ಕನ್ಸರ್ನ್ಡ್ ಅದೇನದಲ್ಲ ಸಾಕ್ಷಿ ಯಾದವಾಡ್, ಆ ಫೋನ್ ನಂಬರ್ ನಮ್ಗೆ ಟ್ರೇಸ್ ಆಯಿತು. ಆಮೇಲೆ ನಮ್ಮ ಡಾಕ್ಯುಮೆಂಟ್ಸ್ ನೋಡಿದ್ವಿ. ಆ ಸಾಕ್ಷಿ ಯಾದವಾಡ್ ಅವಳು ಸಾಕ್ಷಿ ಯಾದವಾಡ್ ಹೇಳ್ತಾ ಇದ್ಲು ನಂದು ಡೆಲಿವರಿ ನಿನ್ನೆ ಆಗಿದೆ ಅಂತ ಹೇಳಿದ್ರು. ಬಟ್ ನಮ್ಮ ಲೇಬರ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗಿ ಆ ಪೇಷಂಟ್ ಯಾವುದೋ ರೆಕಾರ್ಡ್ಸ್ ನಮ್ಮ ಡೆಲಿವರಿ ಆಗಿರಲಿಲ್ಲ. ಆಮೇಲೆ ನಮ್ಗೆ ಸಂಶಯ ಬಂದುಬಿಟ್ಟು ಆಮೇಲೆ ವಿಚಾರಿಸಲಾಗಿ ಆ ಮಗು ತನ್ನದಲ್ಲ ಅಂತ ಆಮೇಲೆ ಒಪ್ಕೊಂಡ್ಲು. ಆಮೇಲೆ ಒಂದು ಪರೀಕ್ಷೆ ಮಾಡಿ ನೋಡಿದ್ದೀವಿ, ಅವಳಲ್ಲಿ ಯಾವುದೋ ಥರ ಪ್ರೆಗ್ನೆನ್ಸಿ ಸೈನ್ಸ್ ಇರಲಿಲ್ಲ. ಮತ್ತು ಡೆಲಿವರಿ ಮತ್ತು ಸ್ಕ್ಯಾನು ಮಾಡಿದ್ದೀವಿ. ಸ್ಕ್ಯಾನಲ್ಲಿ ಯಾವ ಪ್ರೆಗ್ನೆಂಟ್ ಇದ್ದಿದ್ದು ಯಾವುದೂ ಲಕ್ಷಣ ಇರಲಿಲ್ಲ. ಅದೇ ಥರ ಮತ್ತು ನಮಗೆ ಗೈನಕಾಲಜಿಸ್ಟ್ ಚೆಕ್ ಮಾಡಿ ನೋಡಿದ್ರು. ಅವಳು ಡೆಲಿವರಿ ಆಗಿರಲಿಲ್ಲ ಮತ್ತು ಯಾವ ರೆಕಾರ್ಡ್ ನಮ್ಮ ಹಾಸ್ಪಿಟಲ್ ಇರಲಿಲ್ಲ. ಆಮೇಲೆ ಅವ್ರ ಜೊತೆಗೆ ಒಂದಿಬ್ಬರು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇದ್ದರು. ಅವ್ರನ್ನೆಲ್ಲ ವಿಚಾರಿಸಲಾಗಿ ಆಮೇಲೆ ಸತ್ಯವನ್ನು ಆಲ್ಮೋಸ್ಟ್ ಅವ್ರು ಒಪ್ಕೊಂಡಿರ್ತಾರೆ. ಅವ್ರನ್ನ ಪೊಲೀಸ್ ಕಸ್ಟಡಿ ತೊಗೊಂಡಿರ್ತಾರೆ. ಆಮೇಲೆ ಹಳೆ ರೆಕಾರ್ಡ್ಸ್ನ ಪರೀಕ್ಷೆ ಮಾಡಿದಾಗೆ ಇವಳು ಆಲ್ಮೋಸ್ಟ್ ಸುಮಾರು 1 ವರ್ಷದಿಂದ ಇವರು ಪ್ಲಾನ್ ಮಾಡ್ಕೊತ ಬಂದಿದ್ದಾರೆ. ಇವರು ರಾಮದುರ್ಗದಲ್ಲಿ ತಮ್ಮ ಏನಂತಲ್ಲ PSC ಕಟ್ಕೊಳ್ಳಲ್ಲಿ ಅವರು ಒಂದು ತಾಯಿ ಕಾರ್ಡನ್ನು, ಒಂದು ಡುಪ್ಲಿಕೇಟ್ ತಾಯಿ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆಶಾ ಕಡೆಯಿಂದ, ಅಲ್ಲಿ PSC ಕಡೆಯಿಂದ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ. ಅಲ್ಲ ಡುಪ್ಲಿಕೇಟ್ ಏನಂತಾರ ಒಂದು ಫೇಕ್ ತಾಯಿ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಅವರು ಸುಮಾರು ಬಂದು 3 ಸಲ ಬಂದಿದ್ದಾರೆ, OPD ಚೀಟ್ ಮಾಡಿಸಿದ್ದಾರೆ. ಬಟ್ ಅವರು ಪರೀಕ್ಷೆ ಒಳಗೊಂಡಿಲ್ಲ. ಅವರು ಒಂದೇದು ಫಸ್ಟ್ ಅವ್ರು ಬಂದಿದ್ದು 5/11/2024. 12:30 ಗಂಟೆಗೆ ಒಂದು OPD ಚೀಟ್ ಮಾಡಿಸಿದ್ದಾರೆ. ಬಟ್ ಏನೂ ನಮ್ಮಲ್ಲಿ ತೋರಿಸಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನಲ್ಲಿ ಯಾವುದೋ ಪ್ರೆಗ್ನೆನ್ಸಿ ಸೈನ್ಸ್ ಇಲ್ಲ ಅಂತ ಹೇಳಿ, ಯಾವ ಸೈನ್ಸ್ ಇಲ್ಲ ಅಂತ ಹೇಳಿ ನಮ್ಮ ರಿಪೋರ್ಟ್ ತೊಗೊಂಡಾಗಿದ್ದೀವಿ ನಾವು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅವರು 3/3/2025 ಮತ್ತೆ 1 ಗಂಟೆಗೆ ಬಂದಿದ್ದಾರೆ. ಬಟ್ ನಮ್ಮಲ್ಲಿ ಪರೀಕ್ಷೆ ಮಾಡ್ಕೊಂಡಿಲ್ಲ ಅವರು. ಅದೇ ಥರ ಮತ್ತು ಅವರು 29/5 ಬಂದಿದ್ದಾರೆ, ಮತ್ತು OPD ಚೀಟಿ ಮಾಡಿಸಿದ್ದಾರೆ, ಮತ್ತು ಚೆಕ್ ಮಾಡಿಸ್ಕೊಂಡಿಲ್ಲ ಅವರು. ಆಮೇಲೆ ಮೊನ್ನೆ ಇವತ್ತು ಬೆಳಿಗ್ಗೆ ಅವರ ಅಡ್ಮಿಟ್ ಆಗಿದ್ದು, ನಿನ್ನೆ ಅಡ್ಮಿಟ್ ಆಗಿ ಅಡ್ಮಿಟ್ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಕೇಸ್ ಪೇಪರ್ ಚೆಕ್ ಮಾಡಿ ನೋಡಿದಾಗ ಇವತ್ತು ಬೆಳಿಗ್ಗೆ 14/6/2025 ಬೆಳಿಗ್ಗೆ 9:20ಕ್ಕೆ ಕೇಸ್ ಶೀಟ್ ಮಾಡಿದ್ದಾರೆ. ಬಟ್ ಎಲ್ಲೂ ಅಲ್ಲಿ OPD ನೋಡ್ಸಿಲ್ಲ, IPD ನೋಡ್ಸಿಲ್ಲ. ಅವರು ನಿನ್ನೆ ಏನು ಮಾಡಿದ್ದಾರೆ, ನಾವು ಇಲ್ಲಿ ಅಡ್ಮಿಟ್ ಅಂತ ತಿಳ್ಕೊಂಡ್ಬಿಟ್ಟು ನಮ್ದು ಆ ಮಗುವನ್ನು ಬೆಳಿಗ್ಗೆ ತೊಗೊಂಡ್ಬಂದು ಈ ಮಗು ನಂದೇ ಅಂತ ಹೇಳ್ಬಿಟ್ಟಿದ್ದಾರೆ. ಅಕ್ಕಪಕ್ಕದವ್ರೆ ಸ್ವಲ್ಪ ಅವರು ನಮ್ಗೆ ಸುಳಿ ಕೊಟ್ಟರು. ಆಮೇಲೆ ನಾವು ಪೊಲೀಸ್ ಎನ್ಕ್ವೈರಿ ಮಾಡಿದಾಗ ಈ ಸತ್ಯ ಹೊರಗೆ ಬಂದಿದೆ. ಇವಾಗ ಮಗುವನ್ನು ನಾವು ಇದು ಮಾಡಿದ್ದೀವಿ, ಅದು ನಮ್ಮ ಎಸೆನ್ಸಿಬಿಲಿಟಿ ಇದ್ದೀವಿ. ನಮ್ಮ ಪಿಡಿಯಾಟ್ರಿಷಿಯನ್ ನೋಡ್ತಾ ಇದ್ದಾರೆ. ಮಗುನೂ ಆರೋಗ್ಯವಾಗಿದೆ ಮತ್ತು ತಾಯಿನೂ ಆರೋಗ್ಯವಾಗಿದ್ದಾರೆ ಸರ್.